ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಇಕೋ ಕ್ಲಬ್ ಮಿಷನ್ ಅಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಈ ಒಂದು ಅಭಿಯಾನದ ಅಡಿಯಲ್ಲಿ ನಮ್ಮ ಶಾಲೆಗೆ ಸರ್ಟಿಫಿಕೇಟ್ ಅನ್ನು ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು, ಜೊತೆಗೆ ಇಕೋ ಕ್ಲಬ್ 3.0 ಅನ್ನ ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಅಲ್ಲಿ ಏನೆಲ್ಲ ಇವೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಎನ್ನುವಂತರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅತಿ ಶಾರ್ಟ್ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೂ ಬೈ ಚಾನ್ಸ್ ಏನಾದರೂ ಡೌಟ್ಸ್ ಗಳಿದ್ರು ಸಹಿತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಹಾಗೂ ಇನ್ನೂವರೆಗೂ ಯಾರು ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಜಕಾರ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗಾಗಲೇ ನಮಗೆ ಗೊತ್ತಿರುವಂತೆ ಇಕೋ ಕ್ಲಬ್ ಅಡಿಯಲ್ಲಿ ನಾವು ಏಕ್ ಪೇಡ್ ಮಾ ಕೆ ನಾಮ್ ಎನ್ನುವಂತ ಒಂದು ಆಕ್ಟಿವಿಟಿಯನ್ನ ಮಾಡಬೇಕಾಗಿರುವಂತದ್ದು ಇದೆ. ಜೊತೆಗೆ ಹಲವಾರು ಆಕ್ಟಿವಿಟೀಸ್ ಗಳನ್ನ ನಾವಲ್ಲಿ ಇವೆಂಟ್ಸ್ ಗಳನ್ನ ಮಾಡಬೇಕಾಗಿದೆ. ಇವೆಂಟ್ ಗಳನ್ನ ಲಿಸ್ಟ್ ಯಾವ ತರ ಮಾಡ್ಕೊಳ್ಬೇಕು, ಹೇಗೆಲ್ಲ ಮಾಡ್ಬೇಕು ಎನ್ನುವಂಥದ್ದನ್ನ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನಾವು ವೆಬ್ಸೈಟ್ಗೆ ಬಂದ್ಬಿಟ್ಟು ಆ್ಯಪ್ನು ಕೂಡ ಇದೆ, ಅದು ವೆಬ್ಸೈಟ್ನು ಕೂಡ ಇದೆ. ಎಸ್, ವೆಬ್ಸೈಟ್ ಅಲ್ಲಿ ಬರ್ಬೇಕಂದ್ರೆ ತಾವು ಏನನ್ನ ಟೈಪ್ ಮಾಡ್ಬೇಕಂದ್ರೆ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು, ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಪೋರ್ಟಲ್ ಎನ್ನುವಂಥದ್ದು. ಅದನ್ನ ಟೈಪ್ ಮಾಡಿದ್ರೆ ಫಸ್ಟ್ ಗೆ ನಿಮಗೆ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಎನ್ನುವಂಥದ್ದು. ಸೊ ನೀವು ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಬೇಕಾಗತ್ತೆ. ಎಸ್, ನಾನು ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಈ ತರನಾಗಿರತಕ್ಕಂತ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಸರಿನಾ, ಈ ತರನಾಗಿರತಕ್ಕಂತ ಒಂದು ಇಂಟರ್ಫೇಸ್ ಇಲ್ಲಿ ನಿಮಗೆ ಓಪನ್ ಆಗ್ತಾ ಇದೆ. ಸೊ ನಮಗೆ ಬೇಕಾಗಿರುವಂಥದ್ದು ಲಾಗಿನ್ ಆಗಬೇಕು. ಫಸ್ಟಿಗೆ ಲಾಗಿನ್ ಅಲ್ಲಿ ತಾವುಗಳು ಹೋಗ್ಬೇಕಾಗಿರುವಂಥ ಲಾಗಿನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ 3 ಆಪ್ಷನ್ಸ್ಗಳು ತೋರಿಸ್ತಾ ಇದೆ. ಎಷ್ಟು 3, ಒಂದು ಸ್ಕೂಲ್ ಲಾಗಿನ್ ಇದೆ, ಫ್ಯಾಕಲ್ಟಿ ಲಾಗಿನ್ ಇದೆ, ಸ್ಟೇಟ್ ಅಡ್ಮೈನ್ ಲಾಗಿನ್ ಅಂತ ಇದೆ. ಸೊ ನಾವೇನ್ ಮಾಡಬೇಕು, ಸ್ಕೂಲ್ ಲಾಗಿನ್ ಅಲ್ಲಿ ಫಸ್ಟಿಗೆ ಹೋಗ್ಬೇಕಾಗಿರುವಂಥದ್ದು. ಬೈ ಚಾನ್ಸ್ ನೀವು ಇದರಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ನಿಮ್ಮ ಸ್ಕೂಲ್ ಡಯಸ್ ಅನ್ನ ಟೈಪ್ ಮಾಡಿದ್ರೆ UDIS ಅಲ್ಲಿ ಇರುವಂತಹ HM ಗಳಿಗೆ OTP ಹೋಗುತ್ತೆ. ಅಲ್ಲಿಂದ ತಾವುಗಳು ಅದನ್ನ ಪಾಸ್ವರ್ಡ್ ಅನ್ನು ಜನರೇಟ್ ಮಾಡ್ಕೊಳ್ಬಹುದು. ಆಲ್ರೆಡಿ ನಮ್ದು ಇದೆ. ಸೊ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಎಸ್, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮ ಶಾಲೆಯ ಡಯಸ್ ಕೋಡ್ ಅನ್ನು ಹಾಕಿದ ಮೇಲೆ ಎಸ್, ಇಲ್ಲಿ ಪಾಸ್ವರ್ಡ್ ಅನ್ನು ಹಾಕ್ಲಿಕ್ಕೆ ಕೇಳುತ್ತೆ. ಪಾಸ್ವರ್ಡ್ ಆಲ್ರೆಡಿ ನಂದಿದೆ. ಸೊ ನಿಮ್ದು ಪಾಸ್ವರ್ಡ್ ಗೊತ್ತಿರಲಿಲ್ಲ ಅಂದ್ರೆ ಫಾರ್ಗೆಟ್ ಪಾಸ್ವರ್ಡ್ ಹೊಡೆದ್ರು ಕೂಡ OTP ಹೋಗುತ್ತೆ UDIS ಅಲ್ಲಿ ಯಾರು HM ಇದ್ದಾರೆ ಅವ್ರಿಗೆ. ತದನಂತರ ಆ ಪಾಸ್ವರ್ಡ್ ಅನ್ನು ಜನರೇಟ್ ಮಾಡ್ಕೋಬೇಕಾಗಿ ಹೊಸ ಪಾಸ್ವರ್ಡ್ ಅನ್ನು ಸೆಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಎಂಟರ್ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕಾಗಿರೋದು. ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಸ್ವಲ್ಪ ಹೊತ್ತು ಸಮಯನ ತೆಗೆದುಕೊಳ್ಳುತ್ತೆ. ಎಸ್, ಆಲ್ರೆಡಿ ನೋಡಿ ಲಾಗಿನ್ ಸಕ್ಸಸ್ಫುಲಿ ಅಂತ ನಮ್ದು ಬರ್ತಾ ಇದೆ. ಸೊ ಇಲ್ಲಿ ಫಸ್ಟಿಗೆ ಬಂದ ಮೇಲೆ ನಾವು ಏನ್ ಮಾಡಬೇಕು ಎನ್ನುವಂಥದ್ದಾದ್ರೆ ಇಲ್ಲಿ ನೀವು ಗಮನಿಸಬಹುದು ಇವೆಲ್ಲ ಏನಿದಾವೆ ಎಲ್ಲ ಅತಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡಬೇಕು ಅಂದ್ರೆ, ನೀವು ಏನಾದ್ರು ಹೊಸದಾಗಿ ಓಪನ್ ಮಾಡಿದ್ರೆ ನಿಮ್ಗೆ ಯಾವ ತರ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಈ ಟೈಪ್ ಕಾಣಿಸ್ಕೊಳ್ಳುತ್ತೆ. ಪೇಜ್ ಡೀಟೇಲ್ಸ್ ಅಂತ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡಿದರೆ ಎನ್ನುವಂಥದ್ರ ಬಗ್ಗೆ ಆಲ್ರೆಡಿ ನಾನು ಇಲ್ಲಿ ಫಿಲ್ಅಪ್ ಅನ್ನು ಮಾಡಿದ್ದೀನಿ. ನೀವೇನಾದ್ರೂ ಮಾಡಿದ್ದಿಲ್ಲ ಅಂದ್ರೆ ಈ ತರನಾಗಿರ್ತಕ್ಕಂತಹ ಓತ್ಸ್ ಅನ್ನ ತಾವುಗಳು ತೆಗೆದುಕೊಳ್ಬೇಕಾಗಿರುವಂತ ಯಾವ ದಿನಾಂಕಕ್ಕೆ ತೆಗೆದುಕೊಂಡಿದ್ದಾರೆ ಏನೇನು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಇಲ್ಲಿ ತಾವುಗಳು ಎಂಟ್ರಿ ಮಾಡಬೇಕಾಗಿರುವಂತದ್ದು. ನಾನು ಆಲ್ರೆಡಿ ನೋಡಿ ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟರೆ ಈ ಟೈಪ್ ನಿಮಗೆ ಮಾಹಿತಿ ಕೇಳುತ್ತೆ. ಆ ಒಂದು ಪ್ರಮಾಣ ವಚನ ಎಷ್ಟು ಜನ ಭಾಗವಹಿಸಿದ್ರೆ ಏನು ಎನ್ನುವಂಥದ್ದು ಫೋಟೋನು ಕೂಡ ತಾವುಗಳು ಅಪ್ಲೋಡ್ ಅನ್ನ ಮಾಡಬಹುದು. ಮಾಡಲಿಲ್ಲ ಅಂದ್ರೂ ಸಹಿತ ಇದು ಬೇಕಾದಾಗ ಮಾಡ್ಕೊಳ್ಬಹುದು. ಸರಿನಾ, ಇಲ್ಲಿ ಒಂದಾಗತ್ತೆ. ಜೊತೆಗೆ ಇಲ್ಲಿ ಇನ್ನೊಂದು ನೀವು ಗಮನಿಸಬಹುದು, ನಮ್ಮ ಶಾಲೆ ಹೆಸರು ನಿಮಗೆ ಕಾಣಿಸ್ತಾ ಇರ್ಬೋದು, ಗೌರ್ಮೆಂಟ್ ಹೈಸ್ಕೂಲ್ ದೇವಲತ್ತಿ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಒಂದು ನೋಡ್ರಿ, ಯು ಹ್ಯಾವ್ ಸಕ್ಸಸ್ಫುಲಿ ಅಪ್ಲೋಡೆಡ್ ನೋಟಿಫಿಕೇಶನ್ ಅಂತ ಇದೆ. ಈ ನೋಟಿಫಿಕೇಶನ್ ಮ್ಯಾಂಡೇಟರಿ ಆಗಿ ನಾವು ಕಂಪ್ಲೀಟ್ ಮಾಡಲೇಬೇಕಾಗಿರುವಂಥದ್ದು. ಆಲ್ರೆಡಿ ನಾನು ಮಾಡಿದ್ದೀನಿ, ಆದ್ರೂ ಕೂಡ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿ ತೋರಿಸ್ತೀನಿ. ನಾವು ರೀ ಅಪ್ಲೋಡ್ನು ಕೂಡ ಇಲ್ಲಿ ಮಾಡ್ಕೊಳ್ಬಹುದು. ಏನ್ ಮಾಡ್ಕೊಳ್ಬಹುದು, ರೀ ಅಪ್ಲೋಡ್ನು ಕೂಡ ಮಾಡ್ಕೊಳ್ಬಹುದು. ರೀ ಅಪ್ಲೋಡ್ ಮೇಲೆ ನಾನು ಕ್ಲಿಕ್ ಅನ್ನು ಮಾಡ್ತೀನಿ. ಅದರಲ್ಲಿ ಏನೇನಿದೆ ಫಸ್ಟಿಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಆಲ್ರೆಡಿ ನಮ್ಮ ಹತ್ರ ಇತ್ತು ಅಂದ್ರೆ PDF ರೂಪದಲ್ಲಿ ಆಗಿರ್ಬೋದು, ಇಮೇಜ್ ರೂಪದಲ್ಲಿ ಆಗಿರ್ಬೋದು, ಇಲ್ಲಿ ಅಪ್ಲೋಡ್ ಮಾಡಬಹುದು. ಬೈ ಚಾನ್ಸ್ ನಮ್ಮ ಹತ್ರ ಇಲ್ಲ ಅಂದ್ರೆ ವರ್ಡ್ ಫೈಲ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ವರ್ಡ್ ಫೈಲ್ ಅಂತ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಎಸ್, ಅಲ್ಲಿ ಇಕೋ ಕ್ಲಬ್ ನಾಮಿನೇಷನ್ ನೋಟಿಫಿಕೇಶನ್ ಎನ್ನುವಂಥದ್ದು ಓಪನ್ ಆಗ್ತಾ ಇದೆ. ವರ್ಡ್ ಫೈಲ್ ಅಲ್ಲಿ ಅದು ಓಪನ್ ಆಗುತ್ತೆ. ಇಲ್ಲಿ ಗಮನಿಸಬಹುದು ಈ ತರನಾಗಿರ್ತಕ್ಕಂಥ ಬರುತ್ತೆ. ಒಂದಿಷ್ಟು ನಿಮಗೆ ಝೂಮ್ ಮಾಡಿ ಕೂಡ ತೋರಿಸ್ತೀನಿ ನಾನು. ಸರಿನಾ, ಇಲ್ಲಿ ನೋಡಿ ಇದೆಲ್ಲ ಬ್ಲ್ಯಾಂಕ್ ಇರುತ್ತೆ. ಇಲ್ಲಿ ಸ್ಟೂಡೆಂಟ್, ಇಲ್ಲಿ ಸ್ಕೂಲ್ ನೇಮ್ ಅಂತ ಕೊಡ್ತಾ ಇದೆ. ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಸ್ಕೂಲ್ ನೇಮ್ ಅನ್ನ ಹಾಕೊಳ್ಬೇಕಾಗಿರುವಂತ ನಾನು ಶಾಲೆ ಹೆಸರನ್ನ ಹಾಕೊಂಡಿದ್ದೀನಿ. ಎಸ್, ಇಲ್ಲಿ ನಿಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಹೆಸರಂತ ಏನಿದೆ ಇಲ್ಲಿ ತಾವುಗಳು ಅದನ್ನ ಎಂಟ್ರಿ ಮಾಡ್ಕೊಳ್ಬೇಕು. ನಂತರ ಇಕೋ ಕ್ಲಬ್ ಇನ್ಚಾರ್ಜ್ ಟೀಚರ್ಸ್ ಯಾರಿದ್ದಾರೆ ಅವ್ರದನ್ನ ತಾವುಗಳು ಸೆಲೆಕ್ಟ್ ಅನ್ನು ಮಾಡ್ಕೊಳ್ಬೇಕಾಗಿರುವಂತದ್ದು ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಕೋ ಕ್ಲಬ್ಗೆ ಮೆಂಬರ್ಸ್ ಯಾರ್ಯಾರಿದ್ದಾರೆ, ಈಚ್ ಗ್ರೇಡ್ ಇಂದ ಸ್ಟೂಡೆಂಟ್ಸ್ ಬೇಕು ಎನ್ನುವಂಥದ್ದು. ಪ್ರತಿಯೊಂದು ಕ್ಲಾಸ್ ಇಂದನು ನಾವ್ ಏನ್ ಮಾಡ್ಬೇಕು, ಇಲ್ಲಿ ಸ್ಟೂಡೆಂಟ್ ಹೆಸರುಗಳನ್ನ ಬರೀಬೇಕು. ಸಿಗ್ನೇಚರ್ ಅಂತ ಇದೆ. ಸರಿನಾ, ಇಲ್ಲಿ ಸಿಗ್ನೇಚರ್ ಅಂತ ಇದೆ. ಇಕೋ ಕ್ಲಬ್ ಪ್ರೆಸಿಡೆಂಟ್ ಸ್ಟೂಡೆಂಟ್ ಸಿಗ್ನೇಚರ್ ಅನ್ನು ಇಲ್ಲಿ ಮಾಡಬೇಕಾಗಿರುವಂಥದ್ದು. ಟೀಚರ್ ಇನ್ಚಾರ್ಜ್ ಯಾರಿದ್ದಾರೆ ಅವ್ರ ಸಹಿಯನ್ನ, ಹಾಗೂ ಹೆಡ್ ಮಾಸ್ಟರ್ ಆರ್
ಪ್ಯಾಟ್ರೋನ್ ಅಂತ ಇದೆ. ಸೊ ಅದನ್ನ ಯಾವ ತರ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಾನು ಆಲ್ರೆಡಿ ನಮ್ಮ ಶಾಲೆಯದನ್ನ ಮಾಡಿದ್ದೀನಿ, ಅದನ್ನ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ನಮ್ಮ ಶಾಲೆದಿದೆ, ನಾನು ಆಲ್ರೆಡಿ ನೋಡಿಲಿ ನಮ್ಮ ಶಾಲೆ ಹೆಸರನ್ನ ಹಾಕಿದ್ದೀನಿ, ಹೆಡ್ ಮಾಸ್ಟರ್ ಹೆಸರನ್ನ ಹಾಕಿದ್ದೀನಿ, ತದನಂತರ ಯಾರು ಇನ್ಚಾರ್ಜ್ ಟೀಚರ್ಸ್ ಇದ್ದಾರೆ ಅವ್ರದ್ದು ಹಾಕಿದ್ದೀನಿ, 3 ಜನ ಹುಡುಗರ ಹೆಸರನ್ನ ಹಾಕಿದ್ದೀನಿ. ಲಾಸ್ಟಿಗೆ ಸಿಗ್ನೇಚರ್ನು ಕೂಡ ನಾವು ಮಾಡಬೇಕಾಗಿರುವಂಥದ್ದು. ಎಸ್, ಇಲ್ಲಿ ತಗೊಳ್ಳಿ ಗಮನಿಸ್ಬೋದು, ಸಿಗ್ನೇಚರ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಸಿಗ್ನೇಚರ್ನು ಕೂಡ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಈಗ ಸ್ಟೂಡೆಂಟ್ ಸಿಗ್ನೇಚರ್ ಇದೆ, ಇನ್ಚಾರ್ಜ್ ಟೀಚರ್ ಯಾರಿದ್ದಾರೆ ಅವ್ರ ಸಿಗ್ನೇಚರ್ ಇದೆ, ಜೊತೆಗೆ ಹೆಡ್ ಯಾರಿದ್ದಾರೆ ಅವ್ರದ್ದು ಸಿಗ್ನೇಚರ್ ಇರ್ತದೆ. ಇದನ್ನ ನಾವು ಎಲ್ಲಿ ಅಪ್ಲೋಡ್ ಮಾಡಬೇಕು? ಎಸ್, ಇಲ್ಲಿ ಅಪ್ಲೋಡ್ ಅನ್ನ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಆಲ್ರೆಡಿ ಮಾಡಿದ್ದೀನಿ. ಇಲ್ಲಿ ಚೂಸ್ ಫೈಲ್ ಅಂತ ಅಂದಮೇಲೆ ನಾನು ಇನ್ನೊಂದ್ಸಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಾನು ಅದನ್ನು ಸೇವ್ ಮಾಡಿದ್ದೀನಿ. ಸೊ ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಇಲ್ಲಿ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆ, ಪ್ರಿವ್ಯೂನು ಕೂಡ ನಾವು ನೋಡಬಹುದು. ಅದಾದ್ಮೇಲೆ ಸಬ್ಮಿಟ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಅನ್ನ ಮಾಡಬೇಕಾಗಿರುವಂತೆ ಸಬ್ಮಿಟ್ ಅನ್ನ ಮಾಡ್ತೀನಿ. ನೋಟಿಫಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಸರಿನಾ? ಇವಾಗ ನಾವು ಅಟ್ ಲೀಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಒಂದಾದ್ರೂ ಆಕ್ಟಿವಿಟಿಯನ್ನ, ಒಂದಾದ್ರೂ ಇವೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಎಸ್, ಇಲ್ಲಿ ಡ್ಯಾಶ್ ಬೋರ್ಡ್ ಕಾಣಿಸ್ತಾ ಇದೆ, ಕ್ರಿಯೇಟ್ ಇವೆಂಟ್ ಅಂತ ಇದೆ, ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಇವೆಂಟ್ ಲಿಸ್ಟ್ ಅಂತ ಇದೆ. ಸೊ ಈ 3 ಹಾಗೂ 4ಗಳು ಏನಿದಾವೆ ಬಹಳಷ್ಟು ನಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ನಾವು ಏನೇನು ಮಾಡ್ಬೇಕು ಎನ್ನುವಂಥದ್ದನ್ನ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ನಾವು ಡ್ಯಾಶ್ ಬೋರ್ಡ್ ಅನ್ನು ಓಪನ್ ಮಾಡ್ಕೊಂಡ್ರೆ ಈ ತರನಾಗಿರ್ತಕ್ಕಂತಹ ಓವರ್ ಆಲ್ ಇವೆಂಟ್ಸ್ ಅಂತ ಇದೆ, ನಂಬರ್ ಆಫ್ ಸ್ಯಾಪ್ಲಿಂಗ್ ಪ್ಲಾಂಟೆಡ್ ಅಂತ ಇದೆ. ಸೊ ಈ ತರನಾಗಿರ್ತಕ್ಕಂಥದ್ದು ನಿಮಗೆ ಇಲ್ಲಿ ಕಾಣಿಸ್ಕೊಳ್ತೀವಿ, ನೀವು ಏನೇನು ಮಾಡಿದ್ರೆ ಅದು. ಸೊ ಇವಾಗ ನಾವು ಏನು ಮಾಡಬೇಕಾಗಿದೆ, ಇವೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿದೆ. ಫಸ್ಟಿಗೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಸೀರಿಯಲ್ ವೈಸ್ನೇ ಬರಬೇಕಾಗಿರುವಂಥದ್ದು. ಸೊ ಇಲ್ಲಿ ಕ್ರಿಯೇಟ್ ಇವೆಂಟ್ ಅಂತ ಅಂದಾಕ್ಷಣನೇ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಹಲವಾರು ಥೀಮ್ಗಳಿದ್ದಾವೆ. ಆ ಥೀಮ್ಗಳನ್ನ ಒಂದ್ಸಲ ನೋಡ್ಕೊಳ್ಬೇಕಂದ್ರೆ ಇಲ್ಲಿ ಕೆಳಗಡೆ ಸ್ಲೈಡ್ ಮಾಡಿ ನೋಡಿ, ಇಷ್ಟೆಲ್ಲ ಮೇನ್ ಥೀಮ್ಸ್ ಇದ್ದಾವೆ. 1 2 3 4 5 6 7 7 ಮೇನ್ ಥೀಮ್ಗಳು ಇದಾವೆ. ಇದರಲ್ಲಿನೇ ಮತ್ತೆ ಸಬ್ ಥೀಮ್ಸ್ನು ಕೂಡ ಇದಾವೆ. ಸರಿನಾ? ಬೇರೆ ಬೇರೆ ಥೀಮ್ಸ್ಗಳನ್ನು ಕೂಡ ಇದೆ. ನೀವು ನಿಮ್ಮ ಶಾಲೆಯಲ್ಲಿ ಏನು ಮಾಡಿದ್ದೀರಾ ಅದರ ಬಗ್ಗೆ. ಸೊ ಇಲ್ಲಿ ಫಸ್ಟ್ ನಾನು ಅಡಾಪ್ಟ್ ಹೆಲ್ತ್ ಅಂಡ್ ಲೈಫ್ ಸ್ಟೈಲ್ ಬಗ್ಗೆ ಇದೆ. ಇಲ್ಲಿ ನಾವು ಏನು ಮಾಡಿದ್ದೀವಿ, ಎನ್ವಿರಾನ್ಮೆಂಟ್ ಡೇ ಸೆಲೆಬ್ರೇಷನ್ ಅನ್ನು ಮಾಡಿದ್ದೀವಿ. ಅದರ ಬಗ್ಗೆ ನಿಮಗೆ ಒಂದು ಮಾಡೆಲ್ ರೂಪದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಸ್, ಫಸ್ಟ್ ನಾನು ಏನು ಮಾಡ್ತೀನಿ, ನೇಮ್ ಆಫ್ ದ ಇವೆಂಟ್ ಅಂತ ಇದೆ. ಬೇಕಿದ್ರೆ ಇದನ್ನು ನೀವು ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಟರ್ ಮಾಡ್ಕೊಳ್ಳೋ. ಅದು ಎಲ್ಲಿ ಮಾಡ್ಕೋಬೇಕಂದ್ರೆ ಸೆಟ್ ಲ್ಯಾಂಗ್ವೇಜ್ ಅಂತ ಇದೆ. ಎಸ್, ಇಲ್ಲಿ ಲ್ಯಾಂಗ್ವೇಜ್ ಅನ್ನ, ಎಸ್, ನಮಗೆ ಯಾವ್ದು ಬೇಕು, ಕನ್ನಡ ಬೇಕು. ಕನ್ಫರ್ಮೇಶನ್ ಕೇಳುತ್ತೆ. ಓಕೆ ಅಂದ್ರೆ ಎಲ್ಲವೂ ಕೂಡ ಕನ್ನಡದಲ್ಲಿ ಏನಾಗುತ್ತೆ ನೋಡಿ, ಇಲ್ಲೆಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು, ಕನ್ನಡದಲ್ಲಿ ಬಂದ್ಬಿಟ್ಟಿದೆ. ಕನ್ನಡದಲ್ಲಿ ಆದ್ರೂ ಮಾಡಬಹುದು, ಅವ್ರು ಇಂಗ್ಲೀಷಲ್ಲಿ ಆದ್ರೂ ಮಾಡಬಹುದು. ಸೊ ಇಂಗ್ಲೀಷಲ್ಲಿ ಕಂಫರ್ಟೇಬಲ್, ಯಾಕಂದ್ರೆ ಒಂದಿಷ್ಟು ವರ್ಡ್ಗಳು ಗೊತ್ತಾಗೋದಿಲ್ಲ, ಹಾಗಾಗಿ ಇಂಗ್ಲೀಷ್ ನಾನು ಇಟ್ಕೊಂತೀನಿ. ಸರಿನಾ? ಎಸ್, ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಯೇಟ್ ಇವೆಂಟ್ ಅಂತ ಇದೆ. ಕ್ರಿಯೇಟ್ ಇವೆಂಟ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಎಸ್, ಇಲ್ಲಿ ಇವೆಂಟ್ ನೇಮ್ ಅನ್ನ ಹಾಕ್ಬೇಕಾಗಿರುವಂಥದ್ದು. ಒಂದ್ಸಲ ತಾವುಗಳು ಏನ್ ಮಾಡ್ಕೊಳ್ಳಿ ಅಂದ್ರೆ ಮೇನ್ ಥೀಮ್ ಹಾಗೂ ಸಮ್ ಥೀಮ್ ಅನ್ನ ಒಂದ್ಸಲ ನೋಡ್ಕೊಳ್ಳಿ, ಇದರಲ್ಲಿ ಯಾವ್ಯಾವ್ದಿದೆ, ಏನೇನಿದೆ ಎನ್ನುವಂಥದ್ದನ್ನ ಆ ತರನಾಗಿರ್ತಕ್ಕಂಥದ್ದನ್ನೇ ಇವೆಂಟ್ ನೇಮ್ ಅನ್ನ ತೆಗೆದುಕೊಳ್ಳಿ. ಇವಾಗ ನಾನು ಏನ್ ಮಾಡ್ತೀನಿ, ಎನ್ವಿರಾನ್ಮೆಂಟಲ್ ಡೇ ಸೆಲೆಬ್ರೇಷನ್ ಏನ್ ಮಾಡಿದೀವಿ ಅದರ ಬಗ್ಗೆ ನಾನು ಇಲ್ಲಿ ಇವೆಂಟ್ ನೇಮ್ ಅಂತ ಇದೆ. ಸೊ ಇಲ್ಲಿ ನಾನು ಇವೆಂಟ್ ನೇಮ್ ಹಾಕ್ತೀನಿ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಎನ್ನುವಂಥದ್ದು. ಸರಿನಾ? ಬೇಕಿದ್ರೆ ಪ್ಲಾಂಟೇಶನ್ ಅಂತ ಹಾಕ್ಬಹುದು, ಅಥವಾ ಇಲ್ಲಿನೂ ಕೂಡ ನೋಡ್ಕೊಳ್ಳಿ, ಪ್ಲಾಂಟೇಶನ್ ಡ್ರೈವ್ ಅಂತ ಇದೆ, ಅಂದ್ರೆ ವೃಕ್ಷಾರೋಪಣೆ ಮಾಡುವಂಥದ್ದು, ಗಿಡಗಳನ್ನ ನೆಡುವಂಥದ್ದು. ಸೊ ಇಲ್ಲಿ ನಾನು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಸೆಲೆಬ್ರೇಷನ್ ಅಂತ ಹಾಕ್ತಾ ಇದ್ದೀನಿ. ಇಲ್ಲಿ 50 ವರ್ಡ್ಸ್ಗಳಲ್ಲಿ ಕೇಳ್ತಾ ನೋಡಿ, ಇಲ್ಲಿ ಏನ್ ಕೇಳ್ತಾ ಇದೆ, ಇಲ್ಲಿ ನೋಡಿ, ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಇವೆಂಟ್ ನಾಟ್ ಮೋರ್ ದೆನ್ 50 ವರ್ಡ್ಸ್. 50 ವರ್ಡ್ಗಿಂತ ಹೆಚ್ಚಿಗೆ ಇರಬಾರ್ದು ಅಂಥದ್ದು. ಈ ಒಂದು ಇವೆಂಟ್ಗೆ ಸಂಬಂಧಿಸುವಂಥದ್ದು ಇಲ್ಲಿ ತಾವುಗಳು ಒಂದು ಡಿಸ್ಕ್ರಿಪ್ಷನ್ ಅನ್ನು ಬರಿಬೇಕಾಗಿರುವಂಥದ್ದು. ಸೊ ಅದಕ್ಕೆ ನೀವು ಮ್ಯಾನ್ಯುವಲ್ ಆಗಿ ಬರೆದ್ರು ಕೂಡ ಓಕೆ, ಆರ್ AI ಥ್ರೂ ಕೂಡ ಜನರೇಟ್ ಮಾಡ್ಕೊಳ್ಬಹುದು. ಅದನ್ನ ಯಾವ ತರ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ನಿಮಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಗೂಗಲ್ ಜೆಮಿನಿಯನ್ನ ಓಪನ್ ಮಾಡ್ಕೊಳ್ಳಿ. ಎಸ್, ಯಾವುದು, ಗೂಗಲ್ ಜೆಮಿನಿಯನ್ನ ಓಪನ್ ಮಾಡ್ಕೊಂಡ್ರೆ ನೋಡಿ ಈ ತರನಾಗಿರ್ತಕ್ಕಂಥದ್ದು ಕ್ರಿಯೇಟ್ ನ್ಯೂ ಮೇಲೆ ಹೋಗಿ ನಾನು ಇಲ್ಲಿ ಟೈಪ್ ಮಾಡಿದ್ದೆ ಏನಂತ ಹೇಳಿ, ಇನ್ ಗೌರ್ಮೆಂಟ್ ಹೈಸ್ಕೂಲ್ ದೇವಲತ್ತಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಸೆಲೆಬ್ರೇಟೆಡ್, ಗಿವ್ ವಿದಿನ್ 50 ವರ್ಡ್ಸ್ ಡಿಸ್ಕ್ರಿಪ್ಷನ್ ಫಾರ್ ದಿಸ್ ಟು ಆಡ್ ಇನ್, ಇಷ್ಟೆಲ್ಲ ಕೊಟ್ಟಿದ್ದೀನಿ. ಸೊ ಇಷ್ಟು ನನಗೆ ಏನ್ ಮಾಡಿದೆ, ಅದು 50 ವರ್ಡ್ ಒಳಗಡೆ ಒಂದು ಡಿಸ್ಕ್ರಿಪ್ಷನ್ ಅನ್ನು ಕೊಟ್ಟಿದೆ. ಸೊ ಇದನ್ನು ನಾನು ಇಲ್ಲೇ ಡೈರೆಕ್ಟ್ ಕಾಪಿಯನ್ನ ಮಾಡಿಕೊಂಡು ಡೈರೆಕ್ಟ್ ಆಗಿ ಇಕೋ ಕ್ಲಬ್ ಅಲ್ಲಿ ಇಲ್ಲಿ ಬಂದು ಏನ್ ಮಾಡ್ತೀನಿ, ಎಸ್, ಇಲ್ಲೆಲ್ಲ ನಾನು ಟೈಪ್ ಮಾಡಿದ್ದೀನಿ. ಸರಿ, ಅಲ್ಲಿ ಕಾಪಿ ಆಗಿರುವಂಥದ್ದು. ಇಲ್ಲಿ ನಾನು ಏನ್ ಮಾಡಬೇಕಾಗಿದೆ, ಒಂದಿಷ್ಟು ಇದು ಬೇಡ ನಮಗೆ.
ಸರಿನಾ, 50 ವರ್ಡ್ಗಳಲ್ಲಿ ಇದನ್ನ ಡಿಸ್ಕ್ರಿಪ್ಷನ್ ಹಾಕೊಳ್ಬೇಕಾಗಿರುವಂಥದ್ದು. ಇದಾದ್ಮೇಲೆ ಮೇನ್ ಥೀಮ್ ಯಾವ್ದಿದೆ ನಿಮ್ದು ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ ಮಿಷನ್ ಲೈಫ್ ಅಲ್ಲಿ ಒಟ್ಟಿಗಾಗಿ ಮೇನ್ ಥೀಮ್ 7 ಇದಾವೆ. ಮ್ಯಾಕ್ಸಿಮಮ್ ಇದೆ ನಾವು ತಗೊಳ್ತೀವಿ, ಅಥವಾ ಬೇರೆ ಬೇರೆ ಕೂಡ ತೆಗೆದುಕೊಳ್ಬಹುದು. ಅಡಾಪ್ಟ್ ಹೆಲ್ತಿ ಲೈಫ್ ಸ್ಟೈಲ್ ಅಂತದೆ, ಅದರ ಮೇಲೆ ನಾನು ಕ್ಲಿಕ್ ಅನ್ನು ಮಾಡ್ತೀನಿ. ಇಲ್ಲಿ ಮಿಷನ್ ಲೈಫ್ ಥೀಮ್ ಸಬ್ ಥೀಮ್ ಅಂತ ಇದೆ. ಇಲ್ಲಿ ಬೇರೆ ಬೇರೆ ಮತ್ತೆ ಥೀಮ್ಸ್ಗಳು ಬೇರೆ ಬೇರೆ, ಮೇನ್ ಥೀಮ್ ಅಲ್ಲಿ ಬೇರೆ ಬೇರೆ ಸಬ್ ಥೀಮ್ಗಳು ಕೂಡ ಇದಾವೆ. ಇಲ್ಲಿ ನಾನು ಏನ್ ಮಾಡ್ತೀನಿ, ಎನ್ವಿರಾನ್ಮೆಂಟ್ ಡೇ ಸೆಲೆಬ್ರೇಷನ್ ತೆಗೆದುಕೊಳ್ಬಹುದು, ಪ್ಲಾಂಟೇಶನ್ ಡ್ರೈವ್ ಅಂತ ತೆಗೆದುಕೊಳ್ಬಹುದು, ಅವೇರ್ನೆಸ್ ಸೆಷನ್ ಅಂತಲೂ ಕೂಡ ನಾವು ತೆಗೆದುಕೊಳ್ಬಹುದು. ನಾವು ಮಾಡಿರುವಂಥದ್ದು ಏನಿದೆ, ಎನ್ವಿರಾನ್ಮೆಂಟ್ ಡೇ ಸೆಲೆಬ್ರೇಷನ್ ಅಂತ ಇದೆ. ಸೊ ಮೋಡ್ ಆಫ್ ಇಂಪ್ಲಿಮೆಂಟೇಷನ್, ಅದನ್ನು ಯಾವ ತರ ಇಂಪ್ಲಿಮೆಂಟೇಷನ್ ಮಾಡಿದೀರಾ ಎನ್ನುವಂಥದ್ರ ಬಗ್ಗೆ. ಸೊ ಇಲ್ಲಿ ಡಿಜಿಟಲ್ ಇದೇನೋ ಆರ್ ಫಿಸಿಕಲ್ ಇದೇನೋ ಎನ್ನುವಂಥದ್ದು. ಸೊ ನಾನು ಇಲ್ಲಿ ಫಿಸಿಕಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸರಿನಾ. ಟೈಪ್ ಆಫ್ ಇವೆಂಟ್ ಅಂತ ಇದೆ. ಸೊ ಆಕ್ಷನ್ ಅವೇರ್ನೆಸ್ ಅಂಡ್ ಆಕ್ಷನ್ ಅಂಡ್ ಅವೇರ್ನೆಸ್ ಎನ್ನುವಂಥದ್ದು. ಇಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ, ಕೇವಲ ಕ್ರಿಯೆಯನ್ನ ಮಾಡಿದ್ದೀರಾ ಅಥವಾ ಜಾಗೃತಿಯನ್ನ ಮೂಡಿಸಿದ್ರೆ, ನಾವು ಎರಡೂವನ್ನ ಮಾಡಿದೀವಿ. ಆಕ್ಷನ್ ಅಂಡ್ ಅವೇರ್ನೆಸ್ ಬೋತ್ ಇದೆ, ಯಾಕಂದ್ರೆ ನಾವು ಓತ್ನು ಕೂಡ ತೆಗೆದುಕೊಂಡಿದ್ವಿ, ಗಿಡಗಳನ್ನು ಕೂಡ ನೆಟ್ಟಿದೀವಿ. ನಂಬರ್ ಆಫ್ ಇವೆಂಟ್ಸ್, ಈ ಒಂದು ದಿನದಂದು ಈ ಒಂದು ಇವೆಂಟ್ ಅಲ್ಲಿ ಎಷ್ಟು ಆಕ್ಟಿವಿಟೀಸ್ಗಳನ್ನು ಇವೆಂಟ್ಸ್ ಗಳನ್ನು ಮಾಡಿದ್ದೀರಾ. ಎಸ್, ನಾನು 1 ಅಂತ ಕ್ಲಿಕ್ ಮಾಡ್ತೀನಿ. ತದನಂತರ ಡೇಟ್ ಅಂಡ್ ಟೈಮ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಬರೋದಿಲ್ಲ. ತಾವು ಇಲ್ಲಿ ಕ್ಯಾಲೆಂಡರ್ ಟೈಪ್ ಒಂದು ಐಕಾನ್ ಕಾಣ್ತಾ ಇರ್ಬೋದು. ಇಲ್ಲಿ ತಾವುಗಳನ್ನ ಕ್ಲಿಕ್ ಮಾಡಿದ್ರೆ ಯಾವ ಡೇಟಕ್ಕೆ ಮಾಡಿದ್ದೀರಾ ಎನ್ನುವಂಥದ್ದು. ಸೊ ನಾವು ಜೂನ್ 5ಗೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅನ್ನ ಸೆಲೆಬ್ರೇಷನ್ ಮಾಡಿದ್ವಿ, 5th ಅಂತ ಹಾಕ್ತಾ ಇದ್ದೀನಿ. ಸಮಯ ಬೈ ಡಿಫಾಲ್ಟ್ ಆಗಿ ನೀವು ಯಾವ್ದು ಬೇಕಾದನ್ನ ಹಾಕೊಳ್ಬಹುದು. ಸೊ ನಾವು ಮಧ್ಯಾಹ್ನ 3 ಗಂಟೆಗೆ ಮಾಡಿದ್ದೀವಿ. ಅದನ್ನ ಟೈಮ್ ಬೇರೆ ಬೇರೆ ಇರಬಹುದು. PM ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ. ಇಲ್ಲಿ ಟೈಮ್ ಅಂಡ್ ಡೇಟ್ ಬಂದ್ಬಿಡತ್ತೆ. ಡೇಟ್ ಯಾವ್ದಿದೆ, ಕರ್ನಾಟಕ ಆಟೋಮೆಟಿಕ್ ಬರುತ್ತೆ. ಡಿಸ್ಟ್ರಿಕ್ಟ್ ನಮ್ಮದು ಆಲ್ರೆಡಿ ತೆಗೆದುಕೊಳ್ಳುತ್ತೆ. ಇಲ್ಲಿ ಸಿಟಿ ಅಂತ ಇದ್ದಲ್ಲಿ ನಿಮ್ಮ ಹಳ್ಳಿ ಹೆಸರನ್ನ ಹಾಕಿ. ಫಾರ್ ಎಕ್ಸಾಂಪಲ್ ಹಳ್ಳಿ ಹೆಸರು ತೆಗೆದುಕೊಳ್ಳಿಲ್ಲ ಅಂದ್ರೆ ನಾನು ದೇವಲತ್ತಿ ಅಂತ ಹಾಕಿನಿ, ತೆಗೆದುಕೊಂಡ್ರೆ ಹಾಗಿಲ್ಲ ಅಂದ್ರೆ ನಾವು ತಾಲೂಕು ಹೆಸರನ್ನ ಹಾಕೋಣ. ಸಬ್ಮಿಟ್ ಅನ್ನ ಕೊಡ್ತೀನಿ. ಸಬ್ಮಿಟ್ ಅನ್ನ ಕೊಡಬೇಕಾಗಿರುವಂತ ಸ್ವಲ್ಪ ಹೊತ್ತು ಸಮಯ ತೆಗೆದುಕೊಳ್ಳಬಹುದು. ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬಂತು. ಇವೆಂಟ್ ನಮ್ದು ಏನೈತಿ, ಇವಾಗ ರಿಜಿಸ್ಟ್ರೇಷನ್ ಆಯ್ತು. ಇವಾಗ ಡೈರೆಕ್ಟ್ ಎಲ್ಲಿ ಬಂದ್ಬಿಡುತ್ತೆ ಅದು ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿನೂ ಕೂಡ ಒಂದು ಮಾಡಿದ್ದೆ. ಸರಿನಾ. ಇಲ್ಲಿನ ಕೂಡ ಆಲ್ರೆಡಿ ಮಾಡಿದ್ದೆ. ನೀವು ಎಷ್ಟೆಲ್ಲ ಮಾಡಿರ್ತೀರಾ ಅಷ್ಟೆಲ್ಲನೂ ಕೂಡ ಇಲ್ಲಿ ಬರುತ್ತೆ. ಡೈರೆಕ್ಟ್ ಆಗಿ ಇದು ಎಲ್ಲಿ ಓಪನ್ ಆಗಿರುತ್ತೆ ಅಂದ್ರೆ, ಇವೆಂಟ್ ಲಿಸ್ಟ್ ಅಂತ ಏನಿದೆ ಈ ಸೈಡ್, ಡೈರೆಕ್ಟ್ ಆಗಿ ಇಲ್ಲಿ ಓಪನ್ ಆಗುತ್ತೆ. ಸೊ ಫಸ್ಟ್ ನಾನು ಇದು ಮಾಡಿರುವಂತದ್ದು. ಸರಿನಾ. ಅದು ಇವಾಗ ನಾನು ಜಸ್ಟ್ ಇಲ್ಲಿ ಮಾಡಿರುವಂಥದ್ದು. ಸೊ ಇಲ್ಲಿ ಇಮೇಜ್ ಅದು ಏನೂ ಅಪ್ಲೋಡ್ ಇಲ್ಲ. ಸೊ ಹಾಗೆ ಇಲ್ಲಿ ಎಡಿಟ್ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಿದ್ರೆ ನೋಡಿ, ಆ ಇವೆಂಟ್ ಲಿಸ್ಟ್ ಏನಿದೆ ಅದು ಓಪನ್ ಆಗುತ್ತೆ. ಸರಿನಾ. ಇಲ್ಲಿ ನಾವು ಕಲೆಕ್ಟ್ ಅನ್ನು ಮಾಡಿದ್ರೆ, ನಾನು 2 ಮಾಡಿದ್ದೆ. ಸೊ ಜಸ್ಟ್ ಇಲ್ಲಿ ಸೆಲೆಕ್ಟ್ ಆದ್ಮೇಲೆ ಆಲ್ಮೋಸ್ಟ್ ಯಾವ್ದೆಲ್ಲ ಇದೆ ಇಲ್ಲಿ ನಾವು ಇದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದು ಇವೆಂಟ್ ನೇಮ್ ಅನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲನೂ ಕೂಡ ಇಲ್ಲಿ ಬಂದಿರತ್ತೆ. ಮೋಡ್ ಆಫ್ ಇಂಪ್ಲಿಮೆಂಟೇಷನ್ ಚೇಂಜ್ ಮಾಡ್ಕೊಳ್ಬಹುದು, ಜೊತೆಗೆ ಟೈಪ್ ಆಫ್ ಇವೆಂಟ್ ಕೂಡ, ನಂಬರ್ ಆಫ್ ಇವೆಂಟ್ಸ್, ಡೇಟ್, ಟೈಮ್ ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಬಹುದು. ಡಸ್ ದಿಸ್ ಇವೆಂಟ್ ಇನ್ಕ್ಲೂಡ್ಸ್ ಟೆಕ್ನಾಲಜಿಕಲ್ ಇಂಟರ್ವೇಷನ್ ಅಂತ ಕೇಳ್ತಾ ಇದೆ. ಏನೋ ಟೆಕ್ನಾಲಜಿ ಯೂಸ್ ಮಾಡಿದಿರ ಅದರಲ್ಲಿ, ನಾನು ನೋ ಅಂತ ಮಾಡ್ತೀನಿ. ತಾವುಗಳು ಎಸ್ ಮಾಡಿದ್ರೆ, ಉಪಯೋಗಿಸಿದ್ರೆ ಎಸ್ ಅಂತ ಮಾಡಿ. Then have all participant attend event taken the ಓತ್ ಅನ್ನ ತೆಗೆದುಕೊಳ್ಳೋಕೆ ಎಲ್ಲ ಪಾರ್ಟಿಸಿಪೇಟ್ ಇದ್ರೆ ಎನ್ನುವಂಥದ್ದು. ಸೊ ನಾನು ಇಲ್ಲಿ ಎಸ್ ಅಂತ ಮಾಡ್ತೀನಿ. ಸರಿನಾ. ಇಲ್ಲಿ ನಂಬರ್ ಆಫ್ ಪಾರ್ಟಿಸಿಪೆಂಟ್ ಅಂತ ಇದೆ. ಸೊ ಈ ಒಂದು ಇವೆಂಟ್ ಅಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಏಜ್ ವೈಸ್ ಹಾಕಬೇಕು. ಅಂದ್ರೆ ಪ್ರೈಮರಿ ಸ್ಕೂಲ್ ಇದ್ರೆ ಪ್ರೈಮರಿ ಸ್ಕೂಲ್ ಟು ಹೈಸ್ಕೂಲ್ ಕೂಡ ಹಾಕೋತ ಹೋಗ್ಬೋದು. 3 to 8 years ಎಷ್ಟು ಜನ ಇದ್ರು. ಸೊ ನಾನು ಇಲ್ಲಿ 0 ಅಂತನ ಟೈಪ್ ಮಾಡಬಹುದು, ಅಥವಾ ನಮ್ಮ ಹತ್ರ ಪ್ರೈಮರಿ ಸ್ಕೂಲ್ನ ಇದೆ. ಸೊ ನಾನು ಆ ಒಂದು ಮಕ್ಕಳ ಸಂಖ್ಯೆಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡಬಹುದು. ಟೋಟಲ್ ಆಗಿ 74 ಜನ ವಿದ್ಯಾರ್ಥಿಗಳಿದ್ರು. ಸೊ ನಾನು ಇಲ್ಲಿ 4 ವಿದ್ಯಾರ್ಥಿಗಳದ್ದು ಹಾಕೊಳ್ತೀನಿ. 8 to 11 ಅಂತ ಇದೆ. ಇಲ್ಲಿನೂ ಕೂಡ ಪ್ರೈಮರಿ ಸೆಕ್ಷನ್ ಬರುತ್ತೆ. ಇಲ್ಲಿ ಒಂದು 6 ವಿದ್ಯಾರ್ಥಿಗಳದ್ದು ನಾನು ಇಲ್ಲಿ ಹಾಕೊಳ್ತೀನಿ. ಸರಿನಾ. ಇನ್ನು ಏಜ್ 11 to 14 ಅಂತ ಇದೆ. ಅಪ್ ಟು 8th ಕ್ಲಾಸ್ ವರೆಗೂ ಕೂಡ ಇಲ್ಲಿ ಬರ್ತಾರೆ. ಇಲ್ಲಿ ನಾನು ಒಂದು 20 ಜನರದ್ದು ಹಾಕೊಳ್ತೀನಿ. ಸರಿನಾ. ಒಂದು 20 ಜನರದ್ದು ನಾನು ಇಲ್ಲಿ ಹಾಕೊಳ್ತೀನಿ. ನೆಕ್ಸ್ಟ್ ಏಜ್ 14 to 18, 9th and 10th ಕ್ಲಾಸ್ ಹುಡುಗರು ಬರ್ತಾರೆ. ಇದನ್ನು ಕೌಂಟ್ ಮಾಡಿ 74 ಜನ ಇದ್ರು. ಇದು 20, ಇದು 10 ಆಗಿದೆ, 30 ಆಗಿದೆ. ಸರಿನಾ. 30 ಆಗಿದೆ. ಇಲ್ಲಿ ನನಗೆ ಇನ್ನೂ ಎಷ್ಟು ಬೇಕು, 44 ಜನ ಬೇಕು. ಅಂದ್ರೆ 74 ಜನ ಇದ್ರು, 44 ಜನ ಇಲ್ಲಿ. ಏಜ್ 18+ ಅಂತ ಕೇಳ್ತಾ ಇದೆ. ಇಲ್ಲಿ ಟೀಚರ್ಸ್, ಸ್ಟಾಫ್ ಎಲ್ಲರೂ ಬರ್ಬೋದು. ಸೊ ನಾವು 7 ಜನ ಇದ್ದೀವಿ, 7 ಜನ ಹಾಕೊಳ್ತೀನಿ. ಸ್ಟೇಟ್ ಅಂತ ಇದೆ, ಕರ್ನಾಟಕ ಇದೆ. ಡಿಸ್ಟಿಕ್
ಕರ್ನಾಟಕ ಅಂತ ಫಸ್ಟಿಗೆ ಒಂದ್ಸಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಎಸ್, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಡಿಸ್ಟಿಕ್ ಇದು ನಮ್ಮ ಬೆಳಗಾವಿ ಇದೆ. ಎಸ್, ಸಿಟಿ ಯಾವ್ದಿದೆ ಖಾನಾಪುರ. ಆಲ್ರೆಡಿ ನಾವು ಯಾವ್ದು ಹಾಕಿರ್ತೀವಿ ಅದು ಬಂದಿರತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದು ಮೇನ್ ಆಗಿರುವಂಥದ್ದು ಯಾವುದು, ಜಿಯೋ ಟ್ಯಾಗ್ ಫೋಟೋ ಕೇಳ್ತಾ ಇದೆ. ಇಲ್ಲಿ ನೋಡಿ, ಜಿಯೋ ಟ್ಯಾಗ್ ಫೋಟೋ ಮ್ಯಾಕ್ಸಿಮಮ್ ಎಷ್ಟು 5 ಫೋಟೋಗಳನ್ನ ನಾವು ಅಪ್ಲೋಡ್ ಮಾಡಬಹುದು. ಆದ್ರೆ ಎಂಥದ್ದಿರಬೇಕು, ಜಿಯೋ ಟ್ಯಾಗ್ ಇರಬೇಕು. ಸರಿನಾ, ಜಿಯೋ ಟ್ಯಾಗ್ ಆ್ಯಪ್ ಇದೆ, ಅಲ್ಲಿರುವಂಥ ಫೋಟೋಸ್ಗಳು ಬೇಕು. ಯಾಕಂದ್ರೆ ಲಾಂಜಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ಗಳು ಬೇಕಾಗಿರುವಂಥದ್ದು. ಬೈ ಚಾನ್ಸ್ ಇಲ್ಲಿ ನಮಗೆ ಆ ಫೋಟೋಗಳು ಇಲ್ಲ ಎನ್ನುವಂಥದ್ದಾದರೆ ಅದಕ್ಕೂ ಕೂಡ ಒಂದು ಐಡಿಯಾ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಲಾಂಜಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಇರಲಾರ್ದ ಜಿಯೋ ಫೋಟೋ ಇರಲಾರ್ದಕ್ಕಂಥ ಒಂದು ಫೋಟೋವನ್ನ ನಿಮಗೆ ಇಲ್ಲಿ ಆ್ಯಡ್ ಮಾಡಿ ತೋರಿಸ್ತೀನಿ. ಎಕ್ಸಾಂಪಲ್ ನಾನು ಈ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸರಿನಾ, ಇಲ್ಲಿ ನೋಡಿ, ಇಲ್ಲಿ ಏನು ತೋರಿಸ್ತಾ ಇದೆ, ಓನ್ಲಿ ಜಿಯೋ ಟ್ಯಾಗ್ಡ್ ಇಮೇಜಸ್ ಆರ್ ಅಲೌಡ್ ಇಟ್ ವಿತ್ ಲ್ಯಾಂಜಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ ಅಂತ ಹೇಳಿ ನಾನು ಫೋಟೋವನ್ನ ಕ್ಲಿಕ್ ಮಾಡಿದ್ದೆ, ಆದರೆ GPS ಅಲ್ಲಿ ಮಾಡಿಲ್ಲ. ಆವಾಗ ಏನು ಮಾಡಬೇಕು, ಸರಿನಾ, ಇಂಥ ಒಂದು ಫೇಸ್ ಎಲ್ಲರಿಗೂ ಆಗ್ತಾ ಇದೆ, ಪ್ರಾಬ್ಲಮ್ ಫೇಸ್ ಆಗ್ತಾ ಇದೆ. ಸೊ ಅವಾಗ ನಾವು ಏನು ಮಾಡಬೇಕು ಅಂದರೆ, ಎಸ್ ನೋಡಿ, ಇನ್ನೊಂದು ವೆಬ್ಸೈಟ್ ಹೇಳ್ತೀನಿ, ಆ ವೆಬ್ಸೈಟಲ್ಲಿ ಹೋಗಿ ತಗೊಳ್ಳು. ಈ ಒಂದು ವೆಬ್ಸೈಟ್ ಇದೆ, ಯಾವುದು, geophototag.com ಎನ್ನುವಂಥದ್ದು. ಸರಿನಾ, ಇದರ ಮೇಲೆ ಹೋಗಿ ಯಾವುದಕ್ಕೆ ನಿಮ್ಮದು ಜಿಯೋ ಟ್ಯಾಗ್ಗೆ ಯಾವ ಫೋಟೋಗೆ ಲಾಂಜಿಟ್ಯೂಡ್ ಆ್ಯಂಡ್ ಲ್ಯಾಟಿಟ್ಯೂಡ್ ಇಲ್ಲ, ಅಕ್ಷಾಂಶ ಮತ್ತು ರೇಖಾಂಶ ಇಲ್ಲ ಅಂತ ಫೋಟೋಗಳನ್ನ ಇಲ್ಲಿ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಇದ್ರ ಮೇಲೆ ಕ್ಲಿಕ್ ಅನ್ನು ಮಾಡ್ತೀನಿ. ಇಲ್ಲಿ ಏನು ಹೇಳ್ತಾ ಇದೆ ನೋಡಿ, ಬ್ರೌಸ್ ಫೋಟೋ, ಬ್ರೌಸ್ ಫೈಲ್ ಅಂತ ಇದೆ. ಆ ಒಂದು ಫೋಟೋ ಯಾವುದಕ್ಕೆ ಜಿಯೋ ಟ್ಯಾಗ್ನ ಇಲ್ಲ ನಮ್ದು ಇವಾಗ, ಆ ಒಂದು ಫೋಟೋವನ್ನು ನಾನು ಯಾವುದು ಎಂಟ್ರಿ ಮಾಡಿದ್ದೆ, ಎಸ್, ಈ ಒಂದು ಫೋಟೋವನ್ನ ಅಲ್ಲಿ ಅಪ್ಲೋಡ್ ಮಾಡಿದ್ದೆ, ತೆಗೆದುಕೊಂಡಿರಲಿಲ್ಲ. ಸೊ ಇವಾಗ ನಾನು ಇದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಇವಾಗ ನೋಡಿ, ಲಾಂಜಿಟ್ಯೂಡ್ ಹಾಗೂ ಲ್ಯಾಟಿಟ್ಯೂಡ್ ಅಂತ ತೋರಿಸ್ತಾ ಇದೆ. ಇಲ್ಲಿನೂ ಕೂಡ ಒಂದು ವರ್ಲ್ಡ್ ಮ್ಯಾಪ್ ನಮಗೆ ಇಲ್ಲಿ ತೋರಿಸ್ತಾ ಇದೆ. ಸರಿನಾ, ವರ್ಲ್ಡ್ ಮ್ಯಾಪ್ ತೋರಿಸ್ತಾ ಇದೆ. ನಮ್ಮ ಇಂಡಿಯಾ ಇಲ್ಲಿದೆ, ಅಲ್ಲಿ ಒಂದ್ಸಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್, ನಮ್ಮ ಇಂಡಿಯಾ ಇಲ್ಲಿದೆ. ಎಸ್, ಮಹಾರಾಷ್ಟ್ರ ಬಂತು, ನಮ್ಮ ಕರ್ನಾಟಕ ಬೆಳಗಾವಿ. ಎಸ್, ಬೆಳಗಾವಿಯಲ್ಲಿ ನಮ್ಮದು ಖಾನಾಪುರ. ಎಸ್, ಖಾನಾಪುರದಲ್ಲಿ ಮತ್ತೆ ಇಲ್ಲಿ ಎಸ್ ದೇವಲತ್ತಿ ಅಂತ ನಮ್ಮೂರಿದೆ. ಇಲ್ಲಿ ನಮ್ಮ ಶಾಲೆಯ ಒಂದು ಎಸ್, ಇಲ್ಲಿ ನೋಡಿ, ನಮ್ಮ ಶಾಲೆ ಇಲ್ಲಿ ಬರ್ತದೆ, ಇಲ್ಲಿದೆ ನಮ್ಮ ಶಾಲೆ. ಸರಿನಾ, ಇಲ್ಲಿ ಒಂದ್ಸಲ ಅದನ್ನು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಫೋಟೋ ಏನಾಗುತ್ತೆ, ಇವಾಗ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ಇಲ್ಲಿ ಏನಾಗುತ್ತೆ, ಸೆಟ್ ಆಗುತ್ತೆ. ಇಲ್ಲಿ ಒಂದ್ಸಲ ಡೌನ್ಲೋಡ್ ಅಂತ ಮಾಡ್ಕೊಳ್ಳಿ. ಈ ಒಂದು ಫೋಟೋ ಏನಾಗುತ್ತೆ, ಇವಾಗ ಡೌನ್ಲೋಡ್ ಆಗತ್ತೆ. ಎಸ್, ಟೆಸ್ಟ್ ಅಂತ ಫೋಟೋ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಟೆಸ್ಟ್ 2 ಅಂತ ಇದೆ, ಅದನ್ನು ತಗೊಳ್ಳೋ ಒಂದ್ಸಲ ನೆನಪಿಟ್ಕೊಳ್ಳಿ. ಇದೇ ಫೋಟೋ ಇದೆ, ಆದರೆ ಇದರಲ್ಲಿ ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ಇಲ್ಲ. ಆದರೆ ಈ ಒಂದು ವೆಬ್ಸೈಟ್ ಮುಖಾಂತರ ನಾನು ಡೌನ್ಲೋಡನ್ನು ಮಾಡಿದ್ದೀನಿ, ಇದು ನಿಮಗೆ ನೆನಪಿರಲಿ. ಸರಿನಾ, ಅವಾಗಿಂದ ಇದು ಫೋಟೋ ತೆಗೆದುಕೊಂಡಿಲ್ಲ. ಸೊ ಇದೇ ಫೋಟೋವನ್ನ ಮತ್ತೆ ನಾನು ಇಲ್ಲಿ ಹಾಕ್ತೀನಿ, ಯಾಕಂದ್ರೆ ಇದು ವೆಬ್ಸೈಟ್ ಮುಖಾಂತರ ಜಿಯೋ ಫೋಟೋ ಟ್ಯಾಗ್ ಆಗಿ ಬಂದಿರೋದ್ರಿಂದ. ಎಸ್, ಇಲ್ಲಿ ನಾನು ಕ್ಲಿಕ್ ಅನ್ನು ಮಾಡ್ತೀನಿ. ಆ ಫೋಟೋವನ್ನ ಎಲ್ಲಿದೆ, ಇವಾಗ ಡೌನ್ಲೋಡ್ಸ್ ಅಲ್ಲಿ ಇದೆ. ಈ ಫೋಟೋನ ಸೆಲೆಕ್ಟ್ ಮಾಡೋದಿಲ್ಲ, ಯಾಕಂದ್ರೆ ಇದಕ್ಕೆ ಜಿಯೋ ಟ್ಯಾಗ್ ಇಲ್ಲ. ಇವಾಗ ಡೌನ್ಲೋಡ್ಸ್ ಅಲ್ಲಿ ಹೋಗ್ತೀನಿ. ಎಸ್, ಟೆಸ್ಟ್ 2 ಎನ್ನುವಂಥದ್ದು ಏನಿದೆ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಎಸ್ ನೋಡಿ, ಇಮೇಜ್ 1 ಅಂತ ಬಂತು. ಸರಿನಾ, ಜಿಯೋ ಟ್ಯಾಗ್ ಫೋಟೋ ಇಲ್ಲಂದ್ರೂ ಸಹಿತ ಅದಕ್ಕೆ ನಾವು ಜಕಾರ ಅಕಾಡೆಮಿ ಇರೋದೇ ಅದಕ್ಕಾಗಿ, ನಿಮ್ಮ ಸಹಾಯಕ್ಕಾಗಿನೇ. ಸರಿನಾ, ಬೇಕಾದ್ರೆ ಮ್ಯಾಕ್ಸಿಮಮ್ 5 ಫೋಟೋಸ್ಗಳನ್ನ ತಗೊಳ್ಳಿ, ಎಂಟ್ರಿ ಮಾಡ್ಕೊಳ್ಬಹುದು. ಇನ್ನೊಂದು ಫೋಟೋವನ್ನ ನಾನು ಹಾಕೊಂಡ್ಬಿಡ್ತೀನಿ, ಟೆಸ್ಟ್ 1, ಯಾಕಂದ್ರೆ ನಾನು ಕ್ಲಿಕ್ ಮಾಡುವಾಗ ಜಿಯೋ ಟ್ಯಾಗ್ ನಾನು ಹಾಕಿರ್ಲಿಲ್ಲ. ಟೋಟಲ್ ಆಗಿ 2 ವಿಡಿಯೋ ಫೋಟೋಸ್ಗಳನ್ನ ನಾನು ಇವಾಗ ಆಲ್ರೆಡಿ ಹಾಕಿದ್ದೀನಿ. ಸರಿನಾ, ಬೇಕಿದ್ರೆ ಫೋಟೋ ಕ್ಯಾಪ್ಷನ್ ಎದರ ಬಗ್ಗೆ ಇದೆ ಅದರ ಬಗ್ಗೆ ಹಾಕಬೇಕಾಗಿರುವಂಥದ್ದು, ಗಿಡ ನೆಡ್ತಾ ಇದ್ದೀರಾ ಅಥವಾ ಏನ್ ಮಾಡ್ತಾ ಇದ್ದೀರಾ ಎನ್ನುವಂಥದ್ರ ಬಗ್ಗೆ ಪ್ಲಾಂಟೇಶನ್ ಅಂತ ಹಾಕ್ತೀನಿ ನಾನು. ಎಸ್, ಪ್ಲಾಂಟೇಶನ್ ಅಂತ ಹಾಕಿದ್ದೀನಿ. ಇಲ್ಲಿ ಬೇಕಿದ್ರೆ ವಿಡಿಯೋ ಮ್ಯಾಂಡೇಟರಿ ಇಲ್ಲ, ವಿಡಿಯೋ ಮ್ಯಾಂಡೇಟರಿ ಇಲ್ಲ. ಬೇಕಿದ್ರೆ ವಿಡಿಯೋ ಹಾಕ್ತಿದ್ರೆ ಹಾಕ್ಬೋದು, ಆದರೆ 3 ವಿಡಿಯೋಸ್ಗಳನ್ನ ಮ್ಯಾಕ್ಸಿಮಮ್ ಹಾಕ್ಬಹುದು. 5 MB ಇರಬೇಕು. ಸೊ 2 ಇಮೇಜ್ಗಳನ್ನು ಹಾಕಿದ್ದೀನಿ. ವಿಡಿಯೋ ಹಾಕಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಬೇಕಾಗಿರುವಂಥದ್ದು. ನಂಬರ್ ಆಫ್ ಟ್ರೀಸ್ ಪ್ಲಾಂಟೆಡ್, ಎಷ್ಟು ಗಿಡಗಳನ್ನು ಆ ದಿನ ನೆಟ್ಟಿದ್ದೀರಾ ಅಂತ ಹೇಳಿ. ಸೊ ನಾವು ಆ ದಿನ 5 ಗಿಡಗಳನ್ನು ನೆಟ್ಟಿದ್ದೀವಿ. ಸರಿನಾ, 5 ಗಿಡಗಳನ್ನು ಆ ಒಂದು ದಿನ ನೆಟ್ಟಿದ್ದೀವಿ. ಸೊ ಇಲ್ಲಿ ನಾನು ಅಪ್ಡೇಟ್ ಅನ್ನ ಕೊಡ್ತೇನೆ. ಎಸ್, ಇಷ್ಟು ಕೆಲಸ ಮಾಡಬೇಕಾಗಿರುವಂಥದ್ದು. ಪ್ರತಿಯೊಂದು ಇವೆಂಟ್ ಅಲ್ಲಿ ಜಿಯೋ ಟ್ಯಾಗ್ ಫೋಟೋ ಬೇಕು. ಇವೆಂಟ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಎಸ್, ಇಲ್ಲಿ ನೋಡಬಹುದು ಆ ಒಂದು ಫೋಟೋ ಇಲ್ಲಿ ತೋರಿಸ್ತಾ ಇದೆ. ಸರಿನಾ, ಇದಕ್ಕೆ ಡೈರೆಕ್ಟ್ ಆಗಿ ಇವಾಗ ಎಲ್ಲಿ ಓಪನ್ ಆಗ್ತಾ ಇದೆ, ಇದು ಇವೆಂಟ್ ಲಿಸ್ಟ್ ಅಲ್ಲಿ ಇದೆ. ಇವೆಂಟ್ ಲಿಸ್ಟ್ ಅಲ್ಲಿ ಬಂದ್ಬಿಟ್ಟು ಎಸ್, ಇಲ್ಲಿ ನೋಡಬಹುದು ಎನ್ವಿರಾನ್ಮೆಂಟ್ ಡೇ ಅಂತ ಇದೆ.
ಇದು ಫಸ್ಟಿಗೆ ನಾನು ಮಾಡಿರೋಂಥದ್ದು, ಅದನ್ನು ನಾನು ರಿಜೆಕ್ಟ್ ಮಾಡಿದ್ದೀನಿ. ಇಲ್ಲಿ ತಾವುಗಳು ನೋಡ್ಬೋದು, ಇದರಲ್ಲಿ ಏನಾದರೂ ಎಡಿಟ್ ಮಾಡ್ಬೋದಿತ್ತಂದ್ರೆ ಎಡಿಟ್ನು ಕೂಡ ಆಗುತ್ತೆ, ಅಥವಾ ಇದನ್ನ ರಿಜೆಕ್ಟ್ ಮಾಡ್ಬೇಕಂದ್ರೂ ಸಹಿತ ರಿಜೆಕ್ಟ್ ಅನ್ನ ಮಾಡ್ಬೋದು, ಅಥವಾ ಅಪ್ರೂವ್ ಕೊಡ್ಬೇಕಂದ್ರೂ ಕೂಡ ಅಪ್ರೂವ್ ಕೊಡ್ಬೋದು. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಅಪ್ರೂವ್ ಅಂತ ಕೊಡ್ತೇನೆ. ಎಸ್ ಸರಿನಾ, ಅದು ಆಲ್ರೆಡಿ ಇವಾಗ ಏನಾಗಿದೆ, ಅಪ್ರೂವ್ ಅಂತ ಆಗಿದೆ. ಎಸ್, ಇಲ್ಲಿ ಅಪ್ರೂವ್ಡ್ ಲಿಸ್ಟಲ್ಲಿ ನಾನು ಚೆಕ್ ಮಾಡಿದ್ರೆ ನೋಡಿ, ಅಪ್ರೂವ್ಡ್ ಆ್ಯಂಡ್ ಕಂಪ್ಲೀಟೆಡ್ ಅಂತ ಇದೆ. ಸರಿನಾ, ಅಪ್ರೂವ್ಡ್ ಅಂತ ಬರ್ತಾ ಇದೆ, ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ಯಾವುದಿದೆ ಅದು ನೋಡ್ಬೇಕಂದ್ರೂ ಸಹಿತ ಇಲ್ಲಿ ನಾವು ಆ ಒಂದು ಪ್ರತಿಯೊಂದನ್ನ ನೋಡಬಹುದು. ಎಷ್ಟು ಜನ ಇದ್ರಿ, ಏನಿದ್ರಿ ಅನ್ನೋ ಸಂಪೂರ್ಣ ಮಾಹಿತಿ ಅದು ಕೊಡತ್ತೆ. ಎಸ್, ಇವೆಂಟ್ ನೇಮ್ ಪ್ಲೇಡ್ಜ್ ಅಂತ ಇದೆ. ಸೊ ಇಲ್ಲಿ ಆಲ್ರೆಡಿ ನಾವೇನು ಮಾಡಿದ್ದೀವಿ, ಕಂಪ್ಲೀಟೆಡ್ ಆಗಿದೆ ನಮ್ದು. ಸರಿನಾ, ಈ ತರ ಪ್ರತಿಯೊಂದು ಇವೆಂಟ್ ಅನ್ನ ಪ್ರತಿ ತಿಂಗಳು ಯಾವ ತಿಂಗಳು ನಾವು ತಾವುಗಳು ಏನೇನು ಮಾಡ್ತಾ ಇದ್ದೀರಿ, ಫಸ್ಟಿಗೆ ಏನು ಮಾಡಬೇಕು, ಡಿಸೈನ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಕ್ರಿಯೇಟ್ ಇವೆಂಟ್ ಅನ್ನ ಮಾಡ್ಕೊಳ್ತೀರಾ. ಕ್ರಿಯೇಟ್ ಇವೆಂಟ್ ಅಲ್ಲಿ ನೇಮ್ ಹಾಕ್ತೀರಾ, ಇವೆಂಟ್ ನೇಮ್ ಹಾಕ್ತೀರಾ, ಡಿಸ್ಕ್ರಿಪ್ಷನ್ ಹಾಕ್ತೀರಾ, ತದನಂತರ ಎಷ್ಟು ಜನ ಪಾರ್ಟಿಸಿಪೇಟ್ ಅದು ಇದ್ರು ಅದನ್ನು ಹಾಕ್ತೀರಾ. ತದನಂತರ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರ್ತೀರಾ, ಇಲ್ಲಿ ಫೋಟೋಗಳನ್ನು ಅದು ಅಪ್ಲೋಡ್ ಮಾಡ್ತೀರಾ, ಸಂಪೂರ್ಣ ಡೀಟೇಲ್ಸ್ ಅನ್ನು ಅಪ್ಲೋಡ್ ಮಾಡ್ತೀರಾ. ನೆಕ್ಸ್ಟ್ ಎಲ್ಲಿ ಬರುತ್ತೆ, ಇವೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ, ಈ ತರನಾಗಿ ಬರುತ್ತೆ, ಪೆಂಡಿಂಗ್, ಅಪ್ರೂವ್ಡ್ ಅಂಡ್ ರಿಜೆಕ್ಟೆಡ್ ಅಂತ. ಸೊ ಇಲ್ಲಿ ತಾವುಗಳು ಏನು ಮಾಡಬೇಕು, ಅಪ್ರೂವ್ ಅನ್ನ ಮಾಡಬೇಕಾಗಿರುವಂಥದ್ದು ಇರ್ತದೆ. ಸರಿನಾ, ಇಷ್ಟು ಪೆಂಡಿಂಗ್ ಅಲ್ಲಿ ನೋಡಿದ್ರು ಸಹಿತ ಇದೊಂದು ನಮ್ಮದು ಪೆಂಡಿಂಗ್ ಇಟ್ಟಿದೆ, ಯಾಕಂದ್ರೆ ನಾನು ರಿಜೆಕ್ಟ್ ಮಾಡಿದ್ದೆ. ರಿಜೆಕ್ಟೆಡ್ ಯಾವುದಿದೆ, ಎಸ್ ಇದು ನಾನು ರಿಜೆಕ್ಟ್ ಮಾಡಿದ್ದೆ, ಇದು ರಿಜೆಕ್ಟ್ ಆಗಿರುವಂಥದ್ದು. ಸೊ ಇದನ್ನ ರಿಜೆಕ್ಟ್ ಮಾಡಿದ್ದೆ ನಾನು ಬೇಕಂತಾನೆ. ಇಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು ಇದು ಒಂದಿದೆ. ಎಸ್, ಅಪ್ಲೋಡ್ ಮಾಡಿರುವಂಥದ್ದು ಇದು ಒಂದಿದೆ. ಸರಿನಾ, ಈ ತರ ತಾವುಗಳು ಪ್ರತಿಯೊಂದನ್ನು ಕೂಡ ಕ್ರಿಯೇಟ್ ಇವೆಂಟ್ ಅಲ್ಲಿ ಹೋಗ್ಬೇಕು. ಇಲ್ಲಿ ಏನ್ ಮಾಡ್ಕೊಳ್ಬೇಕು ಅಂದ್ರೆ, ಎಸ್ ಇಲ್ಲಿ ಇವೆಂಟ್ ನೇಮ್ ಅನ್ನ ಹಾಕೊಳ್ಬೇಕು. ಬೇರೆ ಬೇರೆ ಥೀಮ್ಗಳಿದಾವೆ, ಇಲ್ಲಿ ತಗೊಂಡು ನೋಡಬಹುದು. ಇಲ್ಲಿ ಬೇರೆ ಬೇರೆ ಸಬ್ ಥೀಮ್ನು ಕೂಡ ಇದಾವೆ. ಈ ಟೈಪ್ ತಗೊಳ್ಳು ಮಾಡ್ತಾ ಸಾಗ್ಬೇಕಾಗಿರುವಂಥದ್ದು. ಇವಾಗ ನಾವು ಏನ್ ಮಾಡ್ಬೇಕು ಅಂದ್ರೆ, ಏಕ್ ಪೇಡ್ ಮಾರ್ಕ್ ಕೆ ನಾಮ್ ಆ ಒಂದು ಸರ್ಟಿಫಿಕೇಶನ್ ಡೌನ್ಲೋಡ್ ಆಗಬೇಕಾಗಿರುವಂಥದ್ದು ಇದೆ. ಸೊ ಏಕ್ ಪೇಡ್ ಮಾರ್ಕ್ ಕೆ ನಾಮ್ ಮಿನಿಮಮ್ ಒಂದು ಇವೆಂಟ್ ಆದ್ರೂ ಮಾಡಲೇಬೇಕಾಗಿರುವಂಥದ್ದು ನೀವು. ಸೊ ನಾನು ಡ್ಯಾಶ್ ಬೋರ್ಡ್ ಅಲ್ಲಿ ಬರ್ತೀನಿ, ಡ್ಯಾಶ್ ಬೋರ್ಡ್ ಅಲ್ಲಿ ಬಂದ್ಬಿಟ್ಟೆ. ನಾನು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ, ಏಕ್ ಪೇಡ್ ಮಾರ್ಕ್ ಕೆ ನಾಮ್ 3.0 ಸರ್ಟಿಫಿಕೇಟ್ ಎನ್ನುವಂಥದ್ದು. ಸೊ ನಮ್ಮ ಶಾಲೆ ಹೆಸರಿಗೆ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಏಕ್ ಪೇಡ್ ಮಾರ್ಕ್ ಕೆ ನಾಮ್ ಎನ್ನುವಂಥ ಸರ್ಟಿಫಿಕೇಟ್ ಇಲ್ಲಿ ಜನರೇಟ್ ಏನಾಗಿದೆ ಆಗಿದೆ. ಸೊ ಅದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಎಸ್ ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇದೆ ಅನ್ಸ್ಕೊಂತೀನಿ, ಸ್ಕೂಲ್ ಪಾರ್ಟಿಸಿಪೇಷನ್ ಎನ್ನುವಂಥದ್ದು ಏಕ್ ಪೇಡ್ ಮಾರ್ಕ್ ಕೆ ನಾಮ್ 3.0 ನಮ್ಮ ಶಾಲೆ ಹೆಸರು ಬರುತ್ತೆ. ಸಂಪೂರ್ಣವಾಗಿರುವಂತಹ ಎಸ್ ಹಿಂದಿಯಲ್ಲಿ ಬರುತ್ತೆ ಹಾಗೂ ಇಂಗ್ಲಿಷಲ್ಲಿ ಕೂಡ ಬರುತ್ತೆ. ಅಥವಾ ನಮಗೆ ಕನ್ನಡದಲ್ಲಿ ಬೇಕು ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಕನ್ನಡದಲ್ಲಿನೇ ಬೇಕು ಅಂದ್ರೆ ಬೈಲಿಂಗ್ವಲ್ ಅಂತ ಏನಿದೆ, ಇಲ್ಲಿ ನಾವು ಏನ್ ಮಾಡ್ಕೊಳ್ಬೇಕು, ತೆಲುಗು ಸೆಲೆಕ್ಟ್ ಮಾಡಿದ್ರೆ, ಕನ್ನಡವನ್ನ ಸೆಲೆಕ್ಟ್ ಮಾಡಿದ್ರೆ ಎಸ್ ನೋಡಿ ಇಲ್ಲಿ ಕನ್ನಡದಲ್ಲಿನೂ ಕೂಡ ಇಲ್ಲಿ ಬರುತ್ತೆ. ಬೇಕಿದ್ರೆ ಇದನ್ನ ಇಮೇಜ್ ರೂಪದಲ್ಲಿನೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು, PDF ರೂಪದಲ್ಲಿನೂ ಕೂಡ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು. ಸೊ ನಾವು ಇಂಗ್ಲಿಷ್ ಅಂಡ್ ಹಿಂದಿನೇ ಇಟ್ಕೊಂಡ್ಬಿಡೋಣ, ಬೈಲಿಂಗ್ವಲ್ ಅಂತ ಹೇಳ್ತೀನಿ. ಸೊ ಬೈಲಿಂಗ್ವಲ್ ಅಂದಮೇಲೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ಇದು ಓಪನ್ ಆಗುತ್ತೆ. ಸರಿನಾ, ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಡೌನ್ಲೋಡ್ ಆಸ್ ಅ PDF ಅಂತ ನಾನು ಮಾಡ್ತೀನಿ. ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಎಸ್ ಇಲ್ಲಿ ಗೊತ್ತಾಯ್ತಾ, ಈ ಟೈಪ್ PDF ರೂಪದಲ್ಲಿ ಅದು ಡೌನ್ಲೋಡ್ ಆಗುತ್ತೆ. ಈ ಟೈಪ್ ನಾವು ಏನು ಮಾಡ್ಕೊಳ್ಬಹುದು ಅಂದ್ರೆ, ಏಕ್ ಪೇಡ್ ಮಾರ್ಕ್ ಕೆ ನಾಮ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಅನ್ನು ಮಾಡ್ಕೊಳ್ಬಹುದು. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಜಕ್ಯಾರ್ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮತ್ತೆ ಇದರ ಬಗ್ಗೆ ಇರುವಂತ ಮತ್ತೆ ಏನಾದರೂ ಡೌಟ್ಸ್ಗಳು ಇದ್ರೂ ಸಹಿತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಈಸಿಯಾಗಿ ಏಕ್ ಪೇಡ್ ಮಾರ್ಕ್ ಕೆ ನಾಮ್ ಇವೆಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು, ಇವೆಂಟ್ ಮ್ಯಾನೇಜ್ಮೆಂಟ್ ಹೋಗಬೇಕು, ಇವೆಂಟ್ ಲಿಸ್ಟ್ಗೆ ಹೋಗಬೇಕು. ಈ 3 ಆಪ್ಷನ್ಗಳನ್ನ ನೆನಪಿಟ್ಕೊಳ್ಳಿ. ಸರಿನಾ, ಮತ್ತೆ ಏನಾದರೂ ಇದ್ರೂ ಸಹಿತ ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮ್ಗಾಗಿರುತ್ತೆ, ಅಲ್ಲಿ ತಾವುಗಳು ಅದನ್ನ ಕಮೆಂಟ್ ಅನ್ನ ಮಾಡಬಹುದು. ಈ ತರನಾಗಿರ್ತಕ್ಕಂಥ ಏಕ್ ಪೇಡ್ ಮಾರ್ಕ್ ಕೆ ನಾಮ್ ಸರ್ಟಿಫಿಕೇಶನ್ ಜನರೇಷನ್ ಮಾಡ್ಕೊಳ್ಬಹುದು. ನಾವು ಯಾವ ತಿಂಗಳಲ್ಲಿ ಅಥವಾ ಯಾವ ದಿನಗಳಂದು ಇವೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ ಅದೆಲ್ಲನೂ ಕೂಡ ಇಲ್ಲಿ ಕಾಣುತ್ತೆ. ಎಸ್ ಸರಿನಾ, ಇಲ್ಲಿಂದ ಒಂದು ಇವೆಂಟ್ ಆದ್ರೂ ಮಾಡಿದಿರಿ ಅಂದ್ರೆ ಇಲ್ಲಿ ನಿಮಗೆ ಆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಸರಿನಾ, ಇಲ್ಲಿ ನೋಡಿ ನಾವು ಏನೆಲ್ಲ ಮಾಡಿದೀವಿ, ಓವರ್ ಆಲ್ ಇವೆಂಟ್ ಕೌಂಟ್ 4 ಇವೆಂಟ್ಗಳನ್ನು ಮಾಡಿದ್ದೀವಿ. ನಂಬರ್ ಆಫ್ ಗಿಡಗಳನ್ನ ನೆಟ್ಟಿದ್ದೀರಿ, 10 ಗಿಡಗಳನ್ನ ನೆಟ್ಟಿದ್ದೀವಿ. ಅಮೌಂಟ್ ಆಫ್ ಹಾರ್ವೆಸ್ಟ್ ಇದೆಲ್ಲ ಬೇರೆ ಬೇರೆ ಥೀಮ್ಸ್ಗಳಲ್ಲಿ ಇದೆಲ್ಲ ಬರ್ತವೆ. ನೀವೇನಾದರೂ ಅಮೌಂಟ್ಸ್ ಎಷ್ಟು ಅದನ್ನು ಪಡೆದುಕೊಂಡು ರಾ ಇದರಲ್ಲಿ ಎನ್ನುವಂಥದ್ದು ಅದೆಲ್ಲನೂ ಕೂಡ ಇರುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ತಪ್ಪದೇ ಜಕ್ಯಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನು ಅತಿ ಹೆಚ್ಚಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ, ಇನ್ನೊಂದು ಫೋಟೋ ಯಾವುದು ಜಿಯೋ ಟ್ಯಾಗ್ ಇರಲಿಲ್ಲ ಅಂದರೂ ಕೂಡ ಸಹಿತ ಅದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳಿದೆ, ಆವಾಗ ಅದು ತೆಗೆದುಕೊಳ್ಳುತ್ತೆ. ಸರಿನಾ, ಸೊ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.